ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ ವತಿಯಿಂದ ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಶೋಭಾ ಕರಂದ್ಲಾಜೆ ಅವರು ನಿಂತಿದ್ದಾರೆ. ಅದರಲ್ಲಿ ನಮ್ಮ ಈ ಭಾಗದ MLA ಆದಂಥ ಜನಪ್ರಿಯ ನಾಯಕರಂಥ ಗೋಪಾಲಯ್ಯನವರ ಅಧ್ಯಕ್ಷತೆಯಲ್ಲಿ ಇವತ್ತು BML ಬಡಾವಣೆಯಲ್ಲಿ ನಾವು ಈ ಒಂದು ಚುನಾವಣಾ ಪ್ರಚಾರವನ್ನು ಮನೆಗೆ ಹೋಗಿ ಕರಪತ್ರವನ್ನು ಕೊಡೋದು, ಜೊತೆಗೆ ನಮ್ಮ ಪಾಂಪ್ಲೆಟ್ಸ್ ಕೊಡುವಂಥದ್ದು, ಅದರಲ್ಲಿ ಸೀರಿಯಲ್ ನಂಬರು, ಹೆಸರು ಮತ್ತು ಸಿಂಬಲ್ ಇರುವಂಥ ಒಂದು ಪಾಂಪ್ಲೆಟ್ಸ್ನ ಮನೆಗೆ ಹೋಗಿ ರಿಕ್ವೆಸ್ಟ್ ಮಾಡ್ತಾಯಿದ್ವಿ. ಇದು ನೋಡಿ ಇಷ್ಟು ಜನ ಇದೆ ಎಲ್ಲರೂ. ಏನಂತಂದರೆ ಈ ದೇಶಕ್ಕೆ ಮತ್ತೊಮ್ಮೆ ನಮ್ಮ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಯವರನ್ನು ಮತ್ತೊಮ್ಮೆ ನಾವು ಪ್ರಧಾನಮಂತ್ರಿ ಮಾಡಬೇಕು. ಆ ದೃಷ್ಟಿಯಿಂದ ಈ ದೇಶದ ಭದ್ರತೆಗೆ, ಈ ದೇಶದ ಅಭಿವೃದ್ಧಿಗೆ, ಈ ದೇಶದ ಎಲ್ಲ ಸರ್ವಾಂಗೀಣ ಅಭಿವೃದ್ಧಿಗೆ ಅವ್ರು ಬೇಕು ಅನ್ನೋದು ಈಗಾಗಲೇ ದೇಶದಾದ್ಯಂತ ಜನರು ಕೂಡ ಎಲ್ಲ ಮಾತಾಡಿ ಮತ್ತೊಮ್ಮೆ ಮೋದಿ ತರಬೇಕು ಅಂತ ಹೊರಟಿದ್ದಾರೆ. ಇದರಲ್ಲಿ ನಾವು NDA ಪಕ್ಷದಲ್ಲಿ ಆಗ್ತಕ್ಕಂಥ BJP ಮತ್ತು ಜನತಾದಳ ಇಬ್ಬರು ಸೇರಿಕೊಂಡು ನಾವೆಲ್ಲರೂ ಒಟ್ಟುಗೂಡಿ 28 ಕ್ಷೇತ್ರದಲ್ಲಿರ್ತಕ್ಕಂಥ ಕರ್ನಾಟಕದಲ್ಲಿ ಲೋಕಸಭಾ ಕ್ಷೇತ್ರ ಎಲ್ಲರೂ ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ ಬೆಂಗಳೂರಿನಲ್ಲಿ 3 ಕ್ಷೇತ್ರದಲ್ಲಿ ಸೆಂಟ್ರಲ್ಲು, ನಾರ್ತು, ಸೌತು ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಶ್ರಮ ಪಡ್ತಾ ಇದ್ದೀವಿ. ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ. ಜೊತೆಗೆ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ನಿಜವಾಗ್ಲೂ ನಾವೆಲ್ಲರೂ ಗೆಲ್ಲಿಸ್ಕೊಂಡು ನರೇಂದ್ರ ಮೋದಿಯನ್ನು ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಮಾಡಿ ಈ ದೇಶದ ಒಂದು ಅಭಿವೃದ್ಧಿಗೆ ಮತ್ತು ಸಮಾನತೆಯನ್ನು ಕಾಪಾಡೋದಕ್ಕೆ ಒಳ್ಳೆಯದಾಗುತ್ತೆ ಅನ್ನೋ ದೃಷ್ಟಿಯಿಂದ ಎಲ್ಲರೂ ಕೂಡ ಸ್ಪಂದಿಸ್ತಾ ಇದ್ದಾರೆ. ಮತ್ತೊಮ್ಮೆ ನಾನು ರಿಕ್ವೆಸ್ಟ್ ಮಾಡೋದೇನೆಂದರೆ ಈ ಭಾಗದ ಜನರಿಗೆ ಅವತ್ತು 26ನೇ ತಾರೀಕು ನಡೆಯುವಂಥ ಲೋಕಸಭಾ ಚುನಾವಣೆಯಲ್ಲಿ ಯಾರೂ ಮನೆಗಳಲ್ಲಿ ಕೂತ್ಕೊಳ್ಳದೇ ಈಚೆಗಡೆ ಬಂದು ಬೆಳಿಗ್ಗೆ 7ರಿಂದ ಸಾಯಂಕಾಲ 6 ಗಂಟೆವರೆಗೂ ಕೂಡ ಇದಿರ್ತದೆ, ಮತದಾನ ಇರ್ತದೆ. ಬಂದು ಎಲ್ಲರೂ ವೋಟ್ ಮಾಡಬೇಕು. ದಯಮಾಡಿ ಮತವನ್ನು ಹಾಕ್ದೇ ಮನೇಲಿರಬೇಡಿ. ಅದು ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು, ಅದು ನಮ್ಮ ಹಕ್ಕು ಅಂತ ತಿಳ್ಕೊಂಡು ದಯಮಾಡಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಭಾಗದ ಜನರಿಗೆ ಮತ್ತು ಮತದಾರ ಬಂಧುಗಳಿಗೆ ನಾನು ಪ್ರಾರ್ಥನೆ ಮಾಡ್ಕೊತೀನಿ. NDA ಪಕ್ಷದ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಅವರಿಗೆ ಅತ್ಯಧಿಕ ಮತವನ್ನು ನೀಡಿ ಜಯಿಸಿಕೊಡಬೇಕು. ಈ ಭಾರತ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತೊಮ್ಮೆ ಮಾಡೋಣ ಅಂತ ಹೇಳ್ಬಿಟ್ಟು ತಾವೆಲ್ಲರೂ ಬಂದು ಮತ ಚಲಾಯಿಸಬೇಕು ಆ ದಿನ ಅಂತ ಹೇಳ್ಬಿಟ್ಟು ಎಲ್ರಿಗೂ ನಮಸ್ಕಾರ ಮಾಡ್ತಾಯಿದ್ದೀನಿ. ನಮಸ್ಕಾರ. ಈ ದಳ ಮಾಡ್ತಾರೆ, ಏನೂ ಪ್ರಾಬ್ಲಮ್ ಇಲ್ಲ. ಈಗ ನೋಡಿ, ನಾವು ಜನತಾದಳ ಮತ್ತು BJP ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದೀವಿ. ಬೂತ್ನಲ್ಲೂ ಕೂಡ ಹಂಚುವಂಥ ಸಂದರ್ಭದಲ್ಲಿ ಮತ ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ಎಲ್ಲರೂ ಒಟ್ಟಿಗೆ ಇದ್ದೀವಿ. ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ಈ ದೃಷ್ಟಿ ಏನಂತಂದರೆ, ಇವತ್ತು ನಮ್ಮಲ್ಲಿ ಏನೇನು ನಮಗೆ ರೇಷನ್ಸ್ ಕೊಟ್ಟಿದ್ದಾರೆ ಹಿರಿಯರು, ದೇವೇಗೌಡರಾಗಲಿ, ಕುಮಾರಣ್ಣ ಆಗಲಿ, ಆಮೇಲೆ ತಿರ್ಗಿ ಯಡಿಯೂರಪ್ಪನವರಾಗಲಿ, ಹಾಗಾಗಲಿ ಮತ್ತು ತಿರ್ಗಿ ಇಲ್ಲಿರ್ತಕ್ಕಂಥ ಎಲ್ಲ ಮಂತ್ರಿಗಳಾಗಲಿ ಸರ್ಕಾರದಲ್ಲಿ ಏನು ವೈಫಲ್ಯತೆ ಇದನ್ನು ತೋರ್ಪಡಿಸಿ ಅವರಿಗೆ ಖಂಡಿಸಿ ನಾವು ಈ ಮತ ಪ್ರಚಾರವನ್ನು ಮಾಡುವಂಥ ಮುಖಾಂತರ ಈ ದೇಶಕ್ಕೆ ಜನತಾದಳ ಮತ್ತು NDA ಪಕ್ಷವನ್ನು ಅಧಿಕಾರ ತರಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾಯಿದ್ವಿ. ಯಾವುದೂ ತೊಂದರೆ ಇಲ್ಲ, ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾಯಿದ್ವಿ. ಜೊತೆಗೆ ನಾವೆಲ್ಲರೂ ಕೂಡ ಗೆಲ್ತೀವಿ ಅನ್ನೋದು ವಿಶ್ವಾಸ ನಮಗಿದೆ. 28 ಕ್ಷೇತ್ರನೂ ಕೂಡ ನಾವೆಲ್ಲರೂ NDA ಅಭ್ಯರ್ಥಿಗಳು ಗೆಲ್ತಾರೆ ಅಂತ ಹೇಳ್ಬಿಟ್ಟು ನಾನು ಈ ಮುಖಾಂತರ ತಿಳಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಸದಾನಂದ ಗೌಡರು ಇದ್ದರು, ಅವರು ಕೂಡ ಈಗ ನಾನು ಈ ಒಂದು ಚುನಾವಣೆಯಲ್ಲಿ ಈ ಸರಿ ಬೇಡ ಅಂತ ಹೇಳಿದ ಮೇಲೆ ಶೋಭಾ ಮೇಡಮ್ ಕರ್ಕೊಂಬಂದು ನಿಲ್ಲಿಸಿದ್ದಾರೆ. ಆ ದೃಷ್ಟಿಯಿಂದ ಏನು ತೊಂದರೆ ಇಲ್ಲ ನಮಗೆ. ಅವರು ಕೂಡ ನಮ್ಮ ಸ್ಪಂದಿಸ್ತಾರೆ, ಮೀಟಿಂಗ್ಗಳಿಗೆಲ್ಲ ಭಾಗಿಯಾಗ್ತಾಯಿದ್ದಾರೆ ಸದಾನಂದ ಗೌಡರು. ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಶೋಭಾ ಮೇಡಮ್ ಅವರು ಅತ್ಯಧಿಕ ಮತದಿಂದ ಗೆಲ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಜನಗಳು ಕೂಡ ನಮಗೆ ಪ್ರಚಾರವನ್ನು ಎಲ್ಲರೂ ಮುಂದೆ ಆ ದಿನ ಮತ ಚಲಾಯಿಸಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಹಕ್ಕನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ, ಈ ವಾಹಿನಿ ಮುಖಾಂತರ ಅವರಿಗೆ ಎಲ್ಲ ಬಂಧುಗಳಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಕೃಷ್ಣಮೂರ್ತಿ ಅವರು ನಾಮಿನಿ ನಿರ್ದೇಶಕರಾಗಿದ್ದಾರೆ BBMPಗೆ. ಅವರು ಕೂಡ ನಮ್ಮ ರವಿ ಅವರು, ನಮ್ಮ ಗುರುಪ್ರಸಾದ್ ಅವರು, ರಾಚಯ್ಯನವರು, ಉಮೇಶ್ ಎಲ್ಲರೂ ಒಟ್ಟಿಗೆ ಇದ್ದೀವಿ. ಎಲ್ಲ BJP ದಳ ಒಟ್ಟಿಗೆ ಇದ್ದೀವಿ. ಅದರಿಂದ ಏನು ತೊಂದರೆ ಇಲ್ಲ. ದಯಮಾಡಿ ಈ ವಾಹಿನಿ ಮುಖಾಂತರ ನಾನು ರಿಕ್ವೆಸ್ಟ್ ಮಾಡೋದೇನೆಂದರೆ ಮತ್ತೊಮ್ಮೆ ಎಲ್ಲರೂ ಬಂದು ವೋಟ್ ಮಾಡಿ ನಿಮ್ಮ ಹಕ್ಕನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾಯಿದ್ದೀನಿ. ನಮಸ್ಕಾರ.